ಈ ಒಳ ಒಪ್ಪಂದ ಮಾಡಿಕೊಂಡು ತಿಣುಕಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಗೆದ್ದರು. ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನು ಈ ವಿಜೇಂದ್ರ ಎಳಸು ಏನು ಹೇಳಬೇಕು, ಏನು ಮಾತಾಡಬೇಕು, ಹಿರಿಯರ ಬಗ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇಲ್ವಾ? ಇವತ್ತು ಎಲ್ಲ ಹಿಂದುತ್ವದ ನಾಯಕರು ಪಕ್ಕಕ್ಕೆ ಸರಿಸಿಲ್ವಾ? ಎಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ? ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ವಾ? ಇದಕ್ಕೆ ಉತ್ತರ ಕೊಡಲಿ ವಿಜೇಂದ್ರ, ಇದಕ್ಕೆ ಉತ್ತರ ಕೊಡಲಿ ಯಡಿಯೂರಪ್ಪನವರು. ಅದಕ್ಕೋಸ್ಕರ ಎಲ್ಲ ಹಿಂದುತ್ವವಾದಿಗಳು ಕೂಡ ನೋವು ಅನುಭವಿಸ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಲಿ ಇರೋರು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಉಳಿದರೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ಇವತ್ತಿಗೂ ನರೇಂದ್ರ ಮೋದಿಯವರು ಈ ಒಂದು ತಾಯಿ ಮಕ್ಕಳ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ವಂಶದ ರಾಜಕಾರಣವನ್ನು ಮುಕ್ತಗೊಳಿಸಬೇಕು, ಇದು ನನ್ನ ಗುರಿ ಅಂತ ಹೊರಟ್ಯಾರ. ಇವತ್ತಿಗೂ ಅವ್ರಿಗೆ ಯಾಕೆ ಒಂದೇ ನಿಮಿಷ ಸರಿಯಪ್ಪ, ಹ್ಞೂನ್ರಿ, ನೀವು ಹೇಳಿದ್ದಕ್ಕೆ ಉತ್ತರ ಕೊಡಕ್ಕೆ ಬಿಡಿ ನನ್ನ. ಆದರೆ ನರೇಂದ್ರ ಮೋದಿಯವ್ರ ಗಮನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಮುಂದುವರೆದಿದೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪ್ಪ ಮಕ್ಕಳ ಹಿಡಿತದಲ್ಲಿ ಬಿಜೆಪಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಅವ್ರ ಗಮನಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಚುನಾವಣೆ ನಿಲ್ತಾ ಇರೋದು. ಅವ್ರ ಉದ್ದೇಶಕ್ಕೆ ನನ್ನ ಬೆಂಬಲ. ಅಪ್ಪ ಮಕ್ಕಳಿಂದ ಮುಕ್ತ ಮಾಡಿ ಸಾಮೂಹಿಕ ನಾಯಕತ್ವ ಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇರೋದು. ನನಗೆ ಅವನಿಗೆ ಗಡುವು ಕೂಡ ಅವನು ಯಾವನು ಹೋಗಿ ದೆಹಲಿಯಲ್ಲಿ 6 ತಿಂಗಳು ಕೂತ್ಕೊಂಡು ಅಪ್ಪ ಮಕ್ಕಳು ಹಠ ಹಿಡಿದು ಅಧ್ಯಕ್ಷರು ಮಾಡ್ಕೊಂಡು ಬಂದಿಯಾರಲ್ಲ, ಇದೇನೇ ಅವನ ಸಾಧನೆ. ಈ ಚುನಾವಣೆ ಮುಗಿತಿದ್ದಂಗೆ ಅಪ್ಪ ಮಕ್ಕಳ ಹಿಡಿತದಿಂದ ಈ ಪಕ್ಷ ಮುಕ್ತ ಆಗುತ್ತೆ, ಈ ವಿಶ್ವಾಸ ನನಗಿದೆ. JDS ಅಂತ ಪ್ರಸ್ತಾಪ ಮಾಡದೇನೆ ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೂ ಮುಂದುವರಿಯುತ್ತೆ ಅಂತ JDS ಅನ್ನು ಪ್ರಸ್ತಾಪ ಮಾಡಿಲ್ಲ ಅವರು. ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೂ ಮುಂದುವರಿಯುತ್ತೆ ಅಂತ. ನನ್ನ ಪ್ರಶ್ನೆ, ನಿಮ್ಮ ಮೈತ್ರಿ ಒಳ ಒಪ್ಪಂದ ಯಾರ ಜೊತೆಗೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೇರವಾಗಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಅನ್ನೋದನ್ನು ಸ್ವತಃ ಕಾಂಗ್ರೆಸ್ಸಿಗರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವರೆಲ್ಲ ಮಾತಾಡಿದ್ದು ನಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ಸಿನ ಒಳ ಒಪ್ಪಂದ ಮಾಡಿಕೊಂಡಿದ್ದಕ್ಕೋಸ್ಕರ ಒಬ್ಬ ಸಾದರಲಿಂಗಾಯತದ ನಾಗರಾಜ್ ಗೌಡ ಸೋತರು, ಇನ್ನೊಬ್ಬ ಹಿಂದುಳಿದ ವರ್ಗದ ಗುಣಿ ಮಹಾಂತೇಶ್ ಕೂಡ ಸೋತರು. ಈ ಒಳ ಒಪ್ಪಂದ ಮಾಡಿಕೊಂಡು ತಿಣುಕಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಗೆದ್ದರು. ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನು ಈ ವಿಜೇಂದ್ರ ಎಳಸು ಏನು ಹೇಳಬೇಕು, ಏನು ಮಾತಾಡಬೇಕು, ಹಿರಿಯರ ಬಗ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇಲ್ವಾ? ಇವತ್ತು ಎಲ್ಲ ಹಿಂದುತ್ವದ ನಾಯಕರು ಪಕ್ಕಕ್ಕೆ ಸರಿಸಿಲ್ವಾ? ಎಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ? ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ವಾ? ಇದಕ್ಕೆ ಉತ್ತರ ಕೊಡಲಿ ವಿಜೇಂದ್ರ, ಇದಕ್ಕೆ ಉತ್ತರ ಕೊಡಲಿ ಯಡಿಯೂರಪ್ಪನವರು. ಚುನಾವಣೆ ಅಂತ ತಕ್ಷಣ ಇವತ್ತಿಗೂ ನಾನು ಭಾರತೀಯ ಜನತಾ ಪಾರ್ಟಿನೇ, ಪ್ರಶ್ನೆ ಬೇರೆ. ಆದರೆ ಇಡೀ ರಾಜ್ಯದಲ್ಲಿರುವಂಥ ಕಾರ್ಯಕರ್ತರ ಮನಸ್ಸಿನ ಭಾವನೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ. ಬಿಜೆಪಿಯಲ್ಲಿ ಇದ್ದಿದ್ರೆ, ನಾನು ಪಕ್ಷೇತರ ಸ್ಪರ್ಧೆ ಮಾಡದಿದ್ರೆ ಈ ಪ್ರಶ್ನೆಗಳು ನಾನು ಕೇಳಕ್ಕೆ ನೇರವಾಗಿ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಎಲ್ಲ ಹಿಂದುತ್ವವಾದಿಗಳು ಕೂಡ ನೋವು ಅನುಭವಿಸ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಲಿ ಇರೋರು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಉಳಿದರೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ಪಕ್ಷದ ಶಿಸ್ತು, ಅದಕ್ಕೆ ಬದ್ಧವಾಗಿರಬೇಕು, ಹಿರಿಯರ ಮಾತು ಕೇಳಬೇಕು ಈ ಲೆಕ್ಕದಲ್ಲಿ. ಆದರೆ ಶಿಸ್ತು, ನಿಷ್ಠೆ, ಹಿರಿಯರ ಮಾತು ಕೇಳಬೇಕು ಅಂತ ಸುಮ್ಮನೆ ನಾವು ಕೂತರೆ ನಮಗೇನೋ ಒಂದು ಅಧಿಕಾರ ಸಿಗ್ಬೋದು.
ಆದರೆ ಆ ಅಧಿಕಾರಕ್ಕೋಸ್ಕರ ಇಡೀ ಪಕ್ಷವನ್ನು ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಹೇಳ್ಬಿಟ್ಟು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರೋದು. ಇವತ್ತಿಗೂ ನರೇಂದ್ರ ಮೋದಿಯವರು ಈ ಒಂದು ತಾಯಿ ಮಕ್ಕಳ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ವಂಶದ ರಾಜಕಾರಣವನ್ನು ಮುಕ್ತಗೊಳಿಸಬೇಕು, ಇದು ನನ್ನ ಗುರಿ ಅಂತ ಹೊರಟ್ಯಾರ. ಇವತ್ತಿಗೂ ಅವ್ರಿಗೆ ಯಾಕೆ ಒಂದೇ ನಿಮಿಷ ಸರಿಯಪ್ಪ, ಹ್ಞೂನ್ರಿ, ನೀವು ಹೇಳಿದ್ದಕ್ಕೆ ಉತ್ತರ ಕೊಡಕ್ಕೆ ಬಿಡಿ ನನ್ನ. ಆದರೆ ನರೇಂದ್ರ ಮೋದಿಯವ್ರ ಗಮನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಮುಂದುವರೆದಿದೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪ್ಪ ಮಕ್ಕಳ ಹಿಡಿತದಲ್ಲಿ ಬಿಜೆಪಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಅವ್ರ ಗಮನಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಚುನಾವಣೆ ನಿಲ್ತಾ ಇರೋದು. ಅವ್ರ ಉದ್ದೇಶಕ್ಕೆ ನನ್ನ ಬೆಂಬಲ. ಅಪ್ಪ ಮಕ್ಕಳಿಂದ ಮುಕ್ತ ಮಾಡಿ ಸಾಮೂಹಿಕ ನಾಯಕತ್ವ ಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇರೋದು. ನೋ ಅದಕ್ಕೆ ಗೊತ್ತಿದ್ದು, ಅನೇಕ ಅಂಶಗಳು ಗೊತ್ತಿದ್ದು ಹಿಂಗೆ ಯಾಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ನಾನು ನೇರವಾಗಿ ಹೇಳೂ ಬಂದಿದ್ದೇನೆ. ಆದರೂ ಕೂಡ ಅವರು ಗಮನ ಕೊಟ್ಟಿಲ್ಲ. ಈ ಗಮನ ಕೊಡಲೇಬೇಕು. ಈ ಚುನಾವಣೆ ಮುಗಿತಿದ್ದಂಗೆ ಅಪ್ಪ ಮಕ್ಕಳ ಹಿಡಿತದಿಂದ ಈ ಪಕ್ಷ ಮುಕ್ತ ಆಗುತ್ತೆ, ಈ ವಿಶ್ವಾಸ ನನಗಿದೆ. ಯಾವನು ವಿಜೇಂದ್ರ? ಅವನಿಗೂ ಬಿಜೆಪಿಗೆ ಏನು ಸಂಬಂಧ? ಅವರ ಅಪ್ಪ ಶ್ರಮ ಹಾಕಿದ್ದಾರೆ, ಬೆವರು ಸುರಿಸಿದ್ದಾರೆ, ರೈತರ ಪರ ಹೋರಾಟ ಮಾಡಿದ್ದಾರೆ. ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಅವನಿಗೆ ಗಡುವು ಕೂಡ ಅವನು ಯಾವನು? ಹೋಗಿ ದೆಹಲಿಯಲ್ಲಿ 6 ತಿಂಗಳು ಕೂತ್ಕೊಂಡು ಅಪ್ಪ ಮಕ್ಕಳು ಹಠ ಹಿಡಿದು ಅಧ್ಯಕ್ಷರು ಮಾಡ್ಕೊಂಡು ಬಂದಿಯಾರಲ್ಲ, ಇದೇನೇ ಅವನ ಸಾಧನೆ?